ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಆತ್ಮೀಯ ವೀಕ್ಷಕರಿಗೆ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆತ್ಮೀಯರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಸತ್ಯವಾದ ಪ್ರೀತಿಯ ಬಗ್ಗೆ ಕೆಲವಾರು ಅಂಶಗಳನ್ನು ತಿಳ್ಕೊಳ್ತಾ ಬಂದ್ವಿ. ನಿಜವಾದ ಪ್ರೀತಿ ಆತ್ಮೀಯ ಪ್ರೀತಿಯಾಗಿರುತ್ತೆ. ಯಾವುದರಲ್ಲಿ ಯಾವುದೇ ವಂಚನೆ, ಮೋಸ, ಸ್ವಾರ್ಥ ಅಥವಾ ಇನ್ನು ಯಾವುದೇ ಪ್ರಕಾರದ ಅಹಿತವಾದಂಥದ್ದನ್ನು ನಾವು ಅನ್ಯರಿಂದ ಅಪೇಕ್ಷೆ ಮಾಡುವುದಿಲ್ಲ, ಅಥವಾ ಅನ್ಯರಿಗೆ ನಾವು ಅಹಿತವಾದಂಥದ್ದನ್ನು ನಾವು ನೀಡಲಿಕ್ಕೆ ಬಯಸುವುದೂ ಇಲ್ಲ. ಆದರೆ ಅಂತಹ ಪವಿತ್ರವಾದ ಪ್ರೀತಿ ಮನುಷ್ಯನಿಗೆ ಒಂದು ಪರಮಾತ್ಮನ ಸ್ಮೃತಿಯಿಂದ ಅನುಭವ ಆಗುತ್ತೆ. ಯಾವ ವ್ಯಕ್ತಿಯ ಸಂಬಂಧ ಪರಮಾತ್ಮನೊಡನೆ ಯಥಾರ್ಥವಾಗಿ ಜೋಡಣೆಯಾಗಿರುತ್ತೆ, ಅಂತಹ ವ್ಯಕ್ತಿಗಳು ಮಾತ್ರವೇ ಈ ನಿಸ್ವಾರ್ಥವಾದ ಪವಿತ್ರವಾದ ಪ್ರೀತಿಯನ್ನು ಹಂಚಲಿಕ್ಕೆ ಸಾಧ್ಯ. ಇವತ್ತಿನ ಸಮಾಜದಲ್ಲಿ ಇಂತಹ ಪ್ರೀತಿಯ ಕೊರತೆ ಇರೋದರಿಂದ ನಾವು ನೋಡ್ತೇವೆ, ಲೌಕಿಕ ತಂದೆ ತಾಯಿಗಳ ಸಂಬಂಧದಲ್ಲಿ ಮಕ್ಕಳಿಗೆ ಸ್ವಾರ್ಥ ಇದೆ, ಮಕ್ಕಳಿಂದ ತಂದೆ ತಾಯಿಗಳಿಗೆ ಸ್ವಾರ್ಥ ಇದೆ. ಹಾಗೂ ಅನೇಕ ಸಂಬಂಧಗಳು, ಅದು ಸ್ನೇಹಿತರ ಸಂಬಂಧ ಇರ್ಬೋದು, ಪತಿ ಪತ್ನಿಯ ಸಂಬಂಧ ಇರ್ಬೋದು. ಈ ಸಂಬಂಧಗಳಲ್ಲಿ ನೋಡಿ ಎಷ್ಟೊಂದು ಸಂಘರ್ಷ ಯಾಕಾಗ್ತಿದೆ ಅಂದರೆ ಈ ಪರಮ ಪವಿತ್ರವಾದ ನಿರ್ಮಲವಾದ ನಿಸ್ವಾರ್ಥದ ಪ್ರೀತಿ ಕಳಚಿ ಹೋಗಿದೆ. ಆದ್ದರಿಂದ ನಾವು ಬಹಳ ಸುಂದರವಾದ ಈ ಪವಿತ್ರವಾದ ಪ್ರೀತಿ ಎನ್ನುವಂಥ ಮೌಲ್ಯವನ್ನು ಆತ್ಮೀಯ ದೃಷ್ಟಿಯಿಂದ, ಆತ್ಮೀಯ ಭಾವನೆಯಿಂದ, ಆತ್ಮೀಯ ಒಂದು ಸಂಬಂಧದಿಂದ ಮಾತ್ರ ಒಬ್ಬರಿಗೊಬ್ಬರಿಗೆ ಹಂಚಲಿಕ್ಕೆ ಸಾಧ್ಯ. ಬಾಕಿ ಭೌತಿಕ ರೂಪದಲ್ಲಿ ನಾವು ಸಂಬಂಧವನ್ನು ಬೆಳೆಸ್ಕೊಂಡಾಗ ಅದು ಒಂದು ರೀತಿಯ ಲಿಮಿಟೆಡ್ ಕಂಡೀಷನಲ್ ಲವ್ ಅಂತ ಹೇಳ್ಬೋದು. ಅದು ಒಂದು ರೀತಿ ವ್ಯಾಪಾರೀಕರಣನೂ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಆ ಕಾರಣ ಅಂತಹ ಒಂದು ಲಿಮಿಟೆಡ್ ಸರ್ಕಲ್ ಆಫ್ ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕು ಅಂದಾಗ ನಮ್ಮಲ್ಲಿ ಆತ್ಮದ ಸ್ಮೃತಿ ಜಾಗೃತವಾಗಬೇಕು. ಎರಡನೇದು, ಬೇರೆಯವರಿಂದ ಅಪೇಕ್ಷೆ ಪಡದೆ ನಾವು ನಿರಂತರವಾಗಿ ಅವರಿಗೆ ಈ ಸತ್ಯ ಪ್ರೀತಿನ ಹಂಚಬೇಕು. ಅಂದರೆ ಪ್ರೇಮ ಸಾಗರನಾದ ಪರಮಾತ್ಮನಿಂದ ಆ ಒಂದು ಪ್ರೀತಿಯನ್ನು ನಾವು ಅನುಭವ ಮಾಡಬೇಕು. ಆತ್ಮೀಯರೇ, ಇಂದಿನ ಒಂದು ವಿಷಯ ಅಥವಾ ಮೌಲ್ಯ ಆಗಿದೆ ರೆಸ್ಪೆಕ್ಟ್ ಅಥವಾ ಸನ್ಮಾನ, ಗೌರವ. ಇದು ಸಹ ಮನುಷ್ಯನ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಪ್ರತಿ ಕ್ಷಣದಲ್ಲಿ, ಪ್ರತಿ ಒಂದು ಸೆಕೆಂಡಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿದಿನ ಮನುಷ್ಯ ಒಬ್ಬರು ಇನ್ನೊಬ್ಬರಿಂದ ಅಪೇಕ್ಷೆ ಪಡೋದು ಹೇಗೆ ಪ್ರೀತಿಯ ಅಪೇಕ್ಷೆ ಪಡ್ತಾರೋ ಹಾಗೆ ಗೌರವ, ಸನ್ಮಾನದ ಅಪೇಕ್ಷೆನೂ ಪಡ್ತೀವಿ. ಇದು ಸಂಬಂಧಗಳಲ್ಲಿರ್ಬೋದು, ಕಾರ್ಯಕ್ಷೇತ್ರದಲ್ಲಿರ್ಬೋದು. ನಾವು ಒಂದು ಕಾರ್ಯದಲ್ಲಿ, ಒಂದು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮದು ಡ್ಯೂಟಿನೇ ಫಿಕ್ಸ್ ಆಗಿರ್ಬೋದು. ಆದರೂ ಸಹ ಅದನ್ನು ನಮ್ಮ ಮೇಲಿರುವಂಥ ಬಾಸ್ ಇರ್ಬೋದು, ನಮಗೆ ಇನ್ಚಾರ್ಜ್ ಆಗಿರುವಂಥ ವ್ಯಕ್ತಿಗಳಿರ್ಬೋದು, ಅದನ್ನು ನಮಗೆ ಆರ್ಡರ್ ಆಗಿ ಹೇಳಿದ್ರೆ, ಕಂಡೀಷನ್ ಆಗಿ ಹೇಳಿದಾಗ ಮನುಷ್ಯನಿಗೆ ಅದು ಅಹಿತ ಅನುಭೂತಿಯಾಗುತ್ತೆ. ವಿ ಡೋಂಟ್ ಲೈಕ್. ಕಾರಣ ಏನಪ್ಪ, ಕೆಲಸ ಏನೋ ಮಾಡ್ತೀವಿ, ಒಂದು ಸ್ವಲ್ಪ ಪ್ರೀತಿಯಿಂದ ಹೇಳಬಾರ್ದ, ಗೌರವದಿಂದ ಹೇಳಬಾರ್ದ ಇವರು ಅಂತ ಅನ್ನಿಸ್ತದೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಪ್ರತಿಯೊಂದು ವ್ಯಕ್ತಿ ಮೂಲತಃ ತನ್ನಲ್ಲಿ ಆತ್ಮ ಗೌರವವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕಾಗಿ ಬಹಳ ಸತಿ ನೋಡ್ತೇವೆ, ಕೆಲವಾರು ಸನ್ನಿವೇಶಗಳಲ್ಲಿ ತನ್ನ ಸಂಪತ್ತನ್ನೇ ದಾರೆ ಎರೆದು ಕೊಟ್ಟಿರುವಂಥದ್ದಿದೆ, ಅಥವಾ ತನ್ನ ಸಂಬಂಧಗಳನ್ನೇ ಬಿರುಕು ಮಾಡಿ ಬಿಟ್ಟುಬಿಟ್ಟಿರುವಂಥದ್ದಿದೆ. ಕಾರಣ ಏನಂದರೆ ಕೇವಲ ತಮ್ಮ ಗೌರವವನ್ನು ಕಾಪಾಡಿಕೊಳ್ಳಿಕ್ಕೆ. ಹಾಗೆ ಉದಾಹರಣೆ ಹೇಳಬೇಕಾದ್ರೆ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಸಿಗುತ್ತೆ. ಎಲ್ಲಿ ಗೌರವ ಇರೋಲ್ವ ಅಲ್ಲಿ ಯಾವುದನ್ನು ಬೇಕಾದ್ರೂ ತ್ಯಾಗ ಮಾಡಲಿಕ್ಕೆ ಮನುಷ್ಯ ವ್ಯಕ್ತಿ ಸಿದ್ಧನಾಗಿ ಬಿಡ್ತಾನೆ. ಅಂದರೆ ಮನುಷ್ಯನ ಜೀವನಕ್ಕೆ ಗೌರವ, ಸನ್ಮಾನ ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತಂದರೆ, ಎಷ್ಟು ಈ ಒಂದು
ಜೀವನಕ್ಕೆ, ಈ ದೇಹಕ್ಕೆ ಆಹಾರ ನೀರು ಅವಶ್ಯಕತೆ ಇದೆಯೋ ಅಷ್ಟೇ ಗೌರವನೂ ವಿಶೇಷವಾಗಿ ಪ್ರಾಮುಖ್ಯತೆ ಇದೆ. ಬಹುಶಃ ಒಂದು ವ್ಯಕ್ತಿಗೆ ಸಂಪತ್ತಿದೆ, ಸಂಬಂಧಗಳಿದೆ, ಹಣ ಇದೆ, ಮನೆ ಇದೆ, ಎಲ್ಲವೂ ಇದ್ದರೂ ಸಹ ಅವನಿಗೆ ಯಾರೂ ರೆಸ್ಪೆಕ್ಟ್ ಕೊಡುವಂಥವ್ರು ಇಲ್ಲ ಅಂದಾಗ ಎಷ್ಟೊಂದು ದುಃಖಿ ಆಗ್ತಾನೆ. ಯಾಕೆ ಅಂದರೆ ಇದೆಲ್ಲವೂ ಭೌತಿಕ ದೇಹಕ್ಕೆ ಬೇಕಾಗಿರುವಂತಹ ಒಂದು ವಸ್ತುಗಳು ಅಥವಾ ಫೆಸಿಲಿಟೀಸ್ ಅಂತ ಹೇಳ್ಬೋದು. ಆದರೆ ನನ್ನ ಆತ್ಮಕ್ಕೆ ಏನು ಬೇಕು? ಅನ್ಯರಿಂದ ಸತ್ಯವಾದ ಪ್ರೀತಿ ಬೇಕು, ಗೌರವ ಬೇಕು. ಗೌರವ ಯಾವುದರಲ್ಲಿ ಬೇಕು? ಉದಾಹರಣೆಗೆ ಯಾವುದೋ ಒಂದು ಸಮಯದಲ್ಲಿ ನೀವು ಒಬ್ಬರಿಗೆ ಸಹಾಯ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಸಹಾಯ ಮಾಡಿದ ನಂತರ ಅವರು ನಿಮ್ಮನ್ನು ಮರೆತು ಬಿಡ್ತಾರೆ. ಬಹುಶಃ ನೀವು ಅವರಿಂದ ಇನ್ನೇನು ವಾಪಸ್ ಅದನ್ನು ಕೊಡಿ ಅಂತನೋ, ಹಣದ ಸಹಾಯ ಮಾಡಿರ್ಬೋದು, ಇನ್ನೊಂದು ಸಹಾಯ ಮಾಡಿರ್ಬೋದು, ಯಾವುದೇ ರೀತಿಯಲ್ಲಿ ಮಾಡಿದರೆ ಅದನ್ನು ವಾಪಸ್ ಕೊಡಿ ಅಂತ ಕೇಳೂ ಇರಲಿಲ್ಲ. ಆದರೆ ಅಲ್ಲಿ ಅಪೇಕ್ಷೆ ಪಡೋದೇನಪ್ಪ ಅಂದರೆ ಅವರು ನಮಗೆ ನೆನಪು ಮಾಡಿ ಗೌರವನ ಸಲ್ಲಿಸಲಿಲ್ವಲ್ಲ. ಹೇಗೆ ಗೌರವ? ಎ ವರ್ಡ್ ಆಫ್ ಗ್ರ್ಯಾಟಿಟ್ಯೂಡ್. ನನ್ನ ಹತ್ರ ಬಂದು ಇಷ್ಟೊಂದು ಸಹಾಯ ತಗೊಂಡ್ರು, ಒಂದು ವರ್ಡ್ ಥ್ಯಾಂಕ್ ಯು ಅಂತ ಹೇಳಲಿಲ್ವಲ್ಲ, ಧನ್ಯವಾದಗಳು ಅಂತ ಹೇಳಲಿಲ್ವಲ್ಲ. ನೋಡಿ, ಆ ಒಂದು ಶಬ್ದದಲ್ಲಿ ಇನ್ನೊಂದು ವ್ಯಕ್ತಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ, ಓ ನಾನು ಮಾಡಿದ್ದು ಸಾರ್ಥಕವಾಯಿತು ಅಂತ ತಿಳ್ಕೊಳ್ತಾರೆ. ಆದರೆ ಇವತ್ತು ನಾವು ನೋಡ್ತೇವೆ ಮನುಷ್ಯರಲ್ಲಿ ಯಾವ ರೀತಿ ಸ್ವಾರ್ಥ ಇದೆ ಅಂತಂದರೆ, ಕೆಲಸ ಆಗೋ ತನಕ ಮಾತ್ರ ಅವರನ್ನು ನಾವು ನೆನಪು ಮಾಡ್ಕೊಳ್ತೀವಿ, ಆನಂತರ ಮರ್ತು ಬಿಡ್ತೀವಿ. ಇದು ಸಹಜವಾಗಿ ಎಲ್ಲ ಕಡೆಯೂ ಎಲ್ಲರೂ ಮಾತಾಡ್ತಾರೆ. ಅಯ್ಯೋ ಯಾರು ನಮ್ಮನ್ನು ನೆನಪು ಮಾಡ್ಕೊಳ್ಳಲ್ಲಪ್ಪ, ಕೆಲಸ ಆಗೋ ತನಕ ನಮ್ಮ ಹತ್ರ ಬರ್ತಾರೆ, ಆಮೇಲೆ ನೀನು ಯಾರು ನಾನು ಯಾರು ಅಂತ. ಸೊ ಇದು ಯಾಕೆ ಇವತ್ತಿನ ದಿವಸ ಇಷ್ಟು ಕೊರತೆ ಆಗ್ತಾ ಇದೆ ಅಂತಂದರೆ, ನಾವು ನಮ್ಮಲ್ಲಿ ನಮ್ಮ ಅಪೇಕ್ಷೆಗಳನ್ನು ಪೂರ್ತ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ತನ್ಮಯರಾಗಿದ್ದೀವಿ ಅಂದರೆ, ಅದನ್ನು ಯಾರೆಲ್ಲ ನಮಗೆ ಆ ಸಮಯದಲ್ಲಿ ಸಹಾಯ ಮಾಡಿರ್ತಾರೆ ಅಥವಾ ಯಾರೆಲ್ಲ ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ ಅವರಿಗೆ ರಿಟರ್ನ್ ನಾವು ಕೊಡಬೇಕು ಅನ್ನುವಂತಹ ಗ್ರ್ಯಾಟಿಟ್ಯೂಡ್ ಆ್ಯಟಿಟ್ಯೂಡ್, ಆ್ಯನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಅದನ್ನು ನಾವಿವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಇವತ್ತು ನೋಡಿ, ಬಹಳಷ್ಟು ಫ್ಯಾಮಿಲಿಗಳಲ್ಲಿ ನಾನು ಕಂಡಿರುವ ಹಾಗೆ ಒಂದು ತಾಯಿ ಮಗುವಿಗೋಸ್ಕರ ಏನೆಲ್ಲ ಬೇಕಾದ್ರೂ ಕೊಟ್ಟುಬಿಡ್ತಾಳೆ. ತನಗೆ ಊಟ ಇಲ್ಲ ಆದರೂ ಪರವಾಗಿಲ್ಲ, ಮಗು ಊಟ ಮಾಡಲಿ ಅಂತದೆ. ತನಗೆ ಒಳ್ಳೆ ಬಟ್ಟೆಗಳಿಲ್ಲದೆ ಇದ್ರೂ ಪರವಾಗಿಲ್ಲ, ಮಕ್ಕಳು ಒಳ್ಳೆ ಬಟ್ಟೆ ಇರಲಿ ಅಂತ ಅಪೇಕ್ಷೆ ಪಡ್ತಾಳೆ. ತನಗೆ ನಿದ್ದೆ ಇಲ್ಲ ಆದರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ತ್ಯಾಗ ಮಾಡ್ತಾಳೆ. ಎಷ್ಟು ತ್ಯಾಗ ಮಾಡ್ತಾಳೆ, ಅದರಲ್ಲಿ ಏನು ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ. ಆದರೆ ಆ ಮಕ್ಕಳು ಆ ತಾಯಿಗೆ ಇಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡಿಲ್ಲ, ಅಮ್ಮ ನಿನಗೆ ಧನ್ಯವಾದಗಳು ಅನ್ನುವಂಥ ಒಂದು ಭಾವನೆ ಅವರು ತೋರ್ಪಡಿಸಿಲ್ಲ ಅಂದರೆ ಆ ತಾಯಿಗೆ ಏನನ್ಸುತ್ತೆ, ನಾನು ಇಷ್ಟೆಲ್ಲ ಮಾಡಿದ್ದು ವ್ಯರ್ಥವಾಯಿತು. ಅವಳ ಮಕ್ಕಳಿಂದ ಇನ್ನೇನೂ ಅಪೇಕ್ಷೆ ಪಡೋದಿಲ್ಲ. ಹಣ ಕೊಡಿ, ನನಗೆ ಚಿನ್ನ ಕೊಡಿ, ಬೆಳ್ಳಿ ಕೊಡಿ ಅಂತ ನಿಜವಾದ ತಾಯಿಂದರು ಅಪೇಕ್ಷೆ ಪಡೋದಿಲ್ಲ. ಏನು ಅಪೇಕ್ಷೆ ಪಡ್ತಾರೆ ಅಂದರೆ ಎ ವರ್ಡ್ ಆಫ್ ಗ್ರ್ಯಾಟಿಟ್ಯೂಡ್, ಎ ಸನ್ಮಾನದ ಭಾವನೆ. ನನ್ನ ತಾಯಿಂದ್ರ ಅಭಿಮಾನ ಇದೆ ನನಗೆ ಅನ್ನುವಂಥ ಒಂದು ಶಬ್ದ ಅವ್ರಿಗೆ ಹೇಳಿದ ತಕ್ಷಣವೇ ಎಲ್ಲಿಲ್ಲದ ಆನಂದವಾಗುತ್ತೆ. ಹಾಗೆ ನೋಡಿ, ಶಿಕ್ಷಕರು ತಮ್ಮ ಮಕ್ಕಳಿಗೆ ತಮ್ಮಲ್ಲಿರುವಂಥ ವಿದ್ಯೆಯನ್ನು ದಾರೆ ಎರೆದು ಕೊಡ್ತಾರೆ. ಬಹುಶಃ ಅವರು ಡ್ಯೂಟಿ ಮಾಡ್ತಿರ್ಬೋದು, ಆದರೂ ಸಹ ನನ್ನ ವಿದ್ಯಾರ್ಥಿಗಳೆನ್ನುವಂತಹ ಒಂದು ಮನೋಭಾವನೆಯಿಂದ ಅವರು ಓದಿಲ್ಲ ಅಂದರೆ ಅವ್ರ ಮೇಲೆ ಗಮನ ಕೊಡೋದಾಗಲಿ ಅಥವಾ ಅವರು ಮತ್ತೆ ಸಹಾಯ ಮಾಡೋದಾಗಲಿ ಇದೆಲ್ಲ ಮಾಡಿದಾಗ ಅವ್ರು ಏನು ಅಪೇಕ್ಷೆ ಪಡ್ತಾರೆ ಅಂದರೆ, ಆ ಸ್ಟೂಡೆಂಟ್ಸು ನಮ್ಮನ್ನು ಸದಾ ನೆನಪಿಟ್ಕೋಬೇಕು. ಆ ಮಕ್ಕಳು ಓದಿ ದೊಡ್ಡ ದೊಡ್ಡ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಮತ್ತೊಂದಾಗ್ಬೋದು, ಬಟ್ ಎಲ್ಲಿಂದ ಆದರೂ ಆ ಬೇಸಿಕ್ ಆಗಿರುವಂಥ ಶಿಕ್ಷಣವನ್ನು ಒಂದು ಶಿಕ್ಷಕನಿಂದ ಕಲಿತು. ಸೊ ಇನ್ ರಿಟರ್ನ್ ಏನು ಅಪೇಕ್ಷೆ ಪಡ್ತಾರೆ ಅಂದರೆ ಒಂದು ಗೌರವ, ಒಂದು ಸನ್ಮಾನದ ಒಂದು ಸ್ವೀಕೃತಿ. ಸೊ ಇದು ಇವತ್ತು ಸಮಾಜದಲ್ಲಿ ನಾವು ಹೆಚ್ಚಾಗಿ ಕಳೆದೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆ ಕಾರಣ ಸಂಬಂಧಗಳಲ್ಲಿ ಒಂದು ಸ್ವೀಟ್ನೆಸ್, ಒಂದು ಮಧುರತೆ ಏನಿರಬೇಕಾಗಿದೆ ಅದು ಇಲ್ಲದೆ ಇರೋದ್ರಿಂದ ಮನುಷ್ಯತ್ವವನ್ನೇನೋ ಕಳ್ಕೊಳ್ತಾ ಇದ್ದಾನೆ. ಏನದು ಮನುಷ್ಯತ್ವ ಅಂದರೆ ದೀಸ್ ವ್ಯಾಲ್ಯೂಸ್, ಈ ಮೌಲ್ಯಗಳು ನಮ್ಮಲ್ಲಿ ಇರೋದೇ ಮನುಷ್ಯತ್ವವನ್ನು ಬೆಳೆಸುತ್ತೆ. ನಾವು ದೇವತ್ವವನ್ನು ಪಡ್ಕೊಳ್ಳೋದಂತೂ ದೂರದ ಒಂದು ಗುರಿ ಅಂತ ತಿಳ್ಕೊಂಡ್ರು, ಹೌ ಫಾರ್ ವಿ ಆರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಅಂದ್ರೇ ವಿ ಹ್ಯಾವ್ ಟು ಬಿ ಹಂಬಲ್, ವಿ ಹ್ಯಾವ್ ಟು ಬಿ ಗ್ರ್ಯಾಟಿಟ್ಯೂಡ್ ಆ್ಯಟಿಟ್ಯೂಡ್ ಅವರಾಗಿರಬೇಕು. ಅದಕ್ಕೆ ಹ್ಯೂಮನ್ ಬೀಯಿಂಗ್ ಅಂತೀವಿ. ಸೊ ಇವತ್ತು ಈ ಒಂದು ಮೌಲ್ಯಗಳ ಒಂದು ಶೃಂಗಾರವನ್ನು ಮನುಷ್ಯ ಕಳ್ಕೊಂಡಿರೋದ್ರಿಂದ ಸ್ಲೋಲಿ ಮನುಷ್ಯತ್ವದಿಂದ ಪಶುಗಿಂತನೂ ಕೆಳಮಟ್ಟಕ್ಕೆ ಇಳಿದೋಗ್ತಾ ಇದ್ದಾನೆ
ಅಂದರೆ ತಪ್ಪಾಗಲ್ಲ. ಆದರೆ ಪಶುಗಿಂತ ಕಡೆ ಅಂತ ಯಾಕೆ ಈ ಶಬ್ದ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಕೆಲವಾರು ಪಶುಗಳಲ್ಲಿ ನೀವು ಒಂದು ಸತಿ ಅದನ್ನು ಪ್ರೀತಿ ಮಾಡಿ, ಒಂದು ಸತಿ ಅದಕ್ಕೆ ಹಸುವಾಗಿದ್ದಾಗ ಊಟ ಕೊಟ್ಟರೆ ಅದು ನಿಮ್ಮನ್ನು ಮರೆಯೋದೇ ಇಲ್ಲ. ಮತ್ತೆ ನೀವೇನು ಕೊಡದೇ ಇದ್ದರೂ ಪರವಾಗಿಲ್ಲ, ಆದರೆ ಒಂದು ಸತಿ ಕೊಟ್ಟಿದ್ದೀರಲ್ಲ, ಆ ಕಾರಣ ನಿಮ್ಮನ್ನು ಅದು ಮರೆಯೋದೇ ಇಲ್ಲ. ಇದೆಂಥ ವಿಪರ್ಯಾಸ ಇವತ್ತು. ಮನುಷ್ಯನಾಗಿದ್ದು, ಬುದ್ಧಿಜೀವಿಯಾಗಿದ್ದು, ಎಲ್ಲ ಅರಿವು ನಮ್ಮಲ್ಲಿದ್ದರೂ ಸಹ ನಾವು ಇವತ್ತು ಹೆತ್ತ ತಾಯಂದಿರಿಗೆ ಮೋಸ ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಸಂಬಂಧಿಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗೀರಿಗೆ ಮೋಸ ಮಾಡ್ತಾ ಇದ್ದೀವಿ. ನಮ್ಮ ಮಿತ್ರ ಸಂಬಂಧಗಳಿಗೆ ಮೋಸ ಮಾಡ್ತಾ ಇದ್ದೀವಿ, ಗುರು ಹಿರಿಯರಿಗೆ ಮೋಸ ಮಾಡ್ತಾ ಇದ್ದೀವಿ. ಅದೆಲ್ಲ ಬಿಡಿ, ನಮಗೆ ನಾವೇ ಮೋಸ ಮಾಡ್ಕೊತಾ ಇದ್ದೀವಿ. ಆ ಕಾರಣ ಇವತ್ತು ನಮ್ಮ ಸಮಾಜ ದಿನೇ ದಿನೇ ಏನಾಗ್ತಾ ಇದೆ, ಅನೇಕ ಮಾನಸಿಕ ರೋಗಗಳಿಗೆ ತುತ್ತಾಗ್ತಾ ಇದೆ. ಯಾಕೆ? ಒಂದು ಗ್ರ್ಯಾಟಿಟ್ಯೂಡ್ ಅಂದಾಗ ಒಂದು ಸಣ್ಣ ಕಥೆ ಇಲ್ಲಿ ನೆನಪು ಬರುತ್ತೆ. ರೆಸ್ಪೆಕ್ಟ್ ಅಂದರೆ ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್ ಅಂತೀವಿ. ಹೇಗೆ ನಾವು ಸನ್ಮಾನ ಮಾಡೋದು? ಕೇವಲ ಎಲ್ಲರ ಮುಂದೆ ಒಂದು ಹೂಮಾಲೆ ಹಾಕ್ಬಿಟ್ರೆ ಸನ್ಮಾನ ಮಾಡ್ದಂಗಲ್ಲ. ಇನ್ ದ ಹಾರ್ಟ್, ಮನಸಾರೆ ಅವರಿಗೆ ನಾವು ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳೋದು. ಇದು ನೋಡಿ ಎಷ್ಟು ಮನುಷ್ಯನಿಗೆ ಸಂತೋಷ ಕೊಡುತ್ತೆ. ನೀವು ಹೇಳಿದ ನಂತರ ನಿಮಗೂ ಖುಷಿ ಆಗುತ್ತೆ. ಇವತ್ತು ಎಲ್ಲಿ ಮಟ್ಟಕ್ಕೆ, ಯಾವ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತಿನ ಮಕ್ಕಳು ಅಂದರೆ, ತಂದೆ ತಾಯಿಗಳ ಕರ್ತವ್ಯ ನಮ್ಮನ್ನು ನೋಡ್ಕೊಳ್ಳೋದು, ಅದಕ್ಕೆ ಅವ್ರಿಗೇನು ಧನ್ಯವಾದ ಹೇಳಬೇಕು ನೋಡಿ. ಎಲ್ಲಿಂದ ಎಲ್ಲಿಗೆ ಬಂದುಬಿಟ್ಟಿದ್ದೀವಿ. ಟೀಚರ್ಸು, ಶಿಕ್ಷಕರು ಪಾಠ ಕಲಿಸ್ತಾರೆ ಅಂದಾಗ ಅದು ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇದು ಈ ಥರ ಸಂಬಂಧಗಳಲ್ಲಿ ಬದಲಾವಣೆ. ಆದ್ದರಿಂದ ಯಾರೂ ಹ್ಯಾಪಿಯಾಗಿಲ್ಲ. ಶಿಷ್ಯರು ಗುರುಗಳಿಂದ ಹ್ಯಾಪಿಯಾಗಿಲ್ಲ, ಮಕ್ಕಳು ತಂದೆ ತಾಯಿಗಳಿಂದ ಹ್ಯಾಪಿಯಾಗಿಲ್ಲ, ತಂದೆ ತಾಯಿಗಳು ಮಕ್ಕಳಿಂದ ಹ್ಯಾಪಿಯಾಗಿಲ್ಲ. ಯಾಕೆ? ಆ ಒಂದು ಸಂಬಂಧಗಳಲ್ಲಿ ಒಂದು ಸ್ವೀಟ್ನೆಸ್ ಯಾವುದಿರಬೇಕು, ಗಿವ್ ಆ್ಯಂಡ್ ಟೇಕಲ್ಲಿ ರೆಸ್ಪೆಕ್ಟ್ ಏನಿರಬೇಕು, ಅದು ಇವತ್ತು ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಅದಕ್ಕೆ ಭಯ, ಆತಂಕ. ಒಂದು ಸಣ್ಣ ಮಾತು ಹೇಳಬೇಕಾದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ನೋಡಿ ಭಯ ಪಡ್ತಾರೆ. ಯಾಕೆ ಅಂದರೆ ಅವ್ರು ಕೇಳ್ತಾರೋ ಇಲ್ವೋ, ಇವತ್ತು ಹೇಳಿಬಿಟ್ರೆ ನಾಳೆ ಮನೆಗೆ ಬರ್ತಾರೋ ಇಲ್ವೋ. ಸೊ ಅಲ್ಲಿ ರೆಸ್ಪೆಕ್ಟೂ ಇಲ್ಲ, ಮತ್ತು ಅವರ ಮೇಲೆ ವಿಶ್ವಾಸನೂ ಇಲ್ಲ. ಸೊ ಇಲ್ಲಿ ಒಂದು ಸಣ್ಣ ಕತೆ ನಂಗೆ ನೆನಪು ಬರುತ್ತೆ. ಒಂದು ಸತಿ ಒಂದು ಮಾಂಕ್ ಒಂದು ಗ್ರೂಪ್ ಆಫ್ ಡಿಸೈಪಲ್ ಜೊತೆಗೆ ದೂರ ಪ್ರಯಾಣ ಮಾಡ್ತಾ ಇರ್ತಾನೆ. ಸೊ ಅವರು ಅಲ್ಲಿ ಇಲ್ಲಿ ಯಾವುದು ಮನೆ ಇರ್ತದೆ ಅಲ್ಲಿ ಭಿಕ್ಷೆ ಬೇಡಿ ತಿಂತಾರೆ ಮತ್ತು ಸಾಧನೆ ಮಾಡ್ತಾ ಮುಂದೋಗ್ತಾರೆ. ಅಂದಿನ ದಿವಸ ಬೆಳಿಗ್ಗೆಯಿಂದ ಸುಮಾರು ದೂರ ನಡೀತಾ ಹೋಗ್ತಾರೆ. ಎಲ್ಲೂ ಏನೂ ಸಿಗೋದಿಲ್ಲ ಅವ್ರಿಗೆ. ಕೊನೆಗೆ ಸಂಜೆ ಆಗ್ತಾ ಬರ್ತದೆ. ಅಷ್ಟೊತ್ತಿಗೆ ಎಲ್ಲೋ ತಂಗುದಾಣ ನೋಡಿ ಅಲ್ಲಿ ರಾತ್ರಿ ಮಲಗೋಣ ಅಂತ ಎಲ್ಲರೂ ಸಹ ಅಲ್ಲಿ ಸ್ಟಾಪ್ ಆಗ್ತಾರೆ. ಅದರಲ್ಲಿ ಮುಖ್ಯವಾದಂಥ ವ್ಯಕ್ತಿ ಯಾರು ಮಾಂಕ್ ಆಗಿದ್ರು, ಅವರು ಈಶ್ವರನ ನೆನಪು ಮಾಡಿ, ಇವತ್ತೇನೆಲ್ಲ ಕೊಟ್ಟಿದೀಯಾ, ನಿನಗೆ ಬಹಳ ಧನ್ಯವಾದಗಳು, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇದನ್ನು ಕೇಳಿ ಮಿಕ್ಕವರೆಲ್ಲ ಡಿಸೈಪಲ್ಸ್ಗೆ ಕೋಪ ಬರುತ್ತೆ. ಇವತ್ತು ನಮಗೆ ನೀರು ಕೊಟ್ಟಿಲ್ಲ, ಆಹಾರ ಕೊಟ್ಟಿಲ್ಲ, ಒಂದು ಸ್ಥಳದಲ್ಲಿ ಆಯಾಸವನ್ನು ನೀಗಿಸ್ಕೊಳ್ಳಿಕ್ಕೆ ಯಾವುದೂ ಉತ್ತಮ ಸ್ಥಳನೂ ಕೊಟ್ಟಿಲ್ಲ. ಈತ ನೋಡಿದ್ರೆ ಭಗವಂತನ ನೆನಪು ಮಾಡಿ, ನನಗೆ ಇವತ್ತೇನೆಲ್ಲ ಕೊಟ್ಟಿದೀಯಾ, ನನಗೆ ತುಂಬ ಸಂತೋಷ ಆಗಿದೆ, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿ, ಸ್ವಾಮಿ ನೀವೇನು ಮಾತಾಡ್ತಾ ಇದ್ದೀರಾ, ಭಗವಂತ ಇವತ್ತು ನಮಗೇನೂ ಕೊಟ್ಟಿಲ್ಲ, ಯಾಕೆ ನೀವು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನಿಸಿದಾಗ ಆತ ಮಂದಹಾಸದಿಂದ ಹೇಳ್ತಾನೆ, ಇವತ್ತು ಭಗವಂತನ ಇಚ್ಛೆ ನಾವು ಏನನ್ನೂ ತಿನ್ನಬಾರ್ದು. ಈ ದೇಹಕ್ಕೆ ಒಂದು ದಿನ ಫಾಸ್ಟಿಂಗ್ ಇರೋದು ಬಹಳ ಉತ್ತಮ. ಆದ್ದರಿಂದ ನಮಗೆಲ್ಲವನ್ನ ಸ್ಥೂಲದಲ್ಲಿ ಕೊಟ್ಬಿಟ್ಟಿದ್ರೆ ನಾವು ಫಾಸ್ಟಿಂಗ್ ಮಾಡ್ತಾನೆ ಇರಲಿಲ್ಲ. ಸೊ ಇದು ಫಾಸ್ಟಿಂಗ್ ಆಗಿರುವಂತಹದ್ದು ಪರಮಾತ್ಮನ ಇಚ್ಛೆ. ಆದ್ದರಿಂದ ಇವತ್ತು ಫಾಸ್ಟಿಂಗ್ ಮಾಡಿ ಅಂತ ನಮಗೆ ಅವನ ಆದೇಶ ಇದೆ, ಅದಕ್ಕೆ ಅವನಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದರೆ ಟು ಅಕ್ಸೆಪ್ಟ್ ದ ರಿಯಾಲಿಟಿ ಬಟ್ ಸ್ಟಿಲ್ ಗಿವ್ ಎ ಗ್ರ್ಯಾಟಿಟ್ಯೂಡ್, ಸ್ಟಿಲ್ ಗಿವ್ ರೆಸ್ಪೆಕ್ಟ್, ಸ್ಟಿಲ್ ಗಿವ್ ಲವ್. ಇಂತಹ ಮನೋಭಾವನೆ ನಮ್ಮಲ್ಲಿದ್ದಾಗ ಬಹಳ ಸತಿ ನಾವು ನೋಡ್ತೇವೆ, ತಗೊಳ್ತಾನೆ ಇರ್ತೀವಿ, ಅನ್ಯರಿಂದ ಅಪೇಕ್ಷೆ ಪಡ್ತಾನೇ ಇರ್ತೀವಿ. ಬಟ್ ಇನ್ ರಿಟರ್ನ್ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಎಂದಾದರೂ ಯೋಚನೆ ಮಾಡ್ತೀವ? ಇಲ್ಲ. ಯಾಕೆ ಅಂದರೆ ತಗೊಳ್ಳೋದೇ ನಮಗೆ ಮುಖ್ಯವಾಗಿರುವಂತಹ ಆ್ಯಟಿಟ್ಯೂಡ್ ಇವತ್ತು. ಸೊ ರೆಸ್ಪೆಕ್ಟ್ ಯಾವಾಗ ಬಿಲ್ಡಪ್ ಆಗುತ್ತೆ ಅಂದರೆ, ಯಾವಾಗ ಗಿವ್
ಆ್ಯಂಡ್ ಟೇಕ್ ಈಕ್ವಾಲಿಟಿ ಇದ್ದಾಗ. ಆದ್ದರಿಂದ ಇವತ್ತು ತಂದೆ ತಾಯಿಗಳು ಕೊಡ್ತಾರೆ. ಕೊನೆಗೆ ಮಕ್ಕಳಿಂದ ಅಪೇಕ್ಷೆಯನ್ನು ಪಡೆದೇ ಇದ್ರೂ ಸಹ ಎ ವರ್ಡ್ ಆಫ್ ಗ್ರ್ಯಾಟಿಟ್ಯೂಡು ಸಿಕ್ಕದೇ ಇದ್ದಾಗ ಅವರಲ್ಲೂ ಸಹ ಇವತ್ತೇನಾಗ್ತಾ ಇದೆ, ಗಿವ್ ಆ್ಯಂಡ್ ಟೇಕ್ ಪಾಲಿಸಿನಲ್ಲಿ ಒಂದು ರೀತಿಯಾದ ಲಿಮಿಟೇಷನ್ಸ್. ವಿದ್ಯಾಭ್ಯಾಸದ ಒಂದು ಶಿಕ್ಷಣದ ಕ್ರಮದಲ್ಲಿ ನಾವು ನೋಡ್ತೇವೆ, ಇಟ್ ಈಸ್ ಸ್ಲೋಲಿ ಬಿಕಮಿಂಗ್ ಎ ಬಿಸ್ನೆಸ್. ಗಿವ್ ದಿಸ್ ಮಚ್ ಮನಿ, ಯು ಗೆಟ್ ಸರ್ಟಿಫಿಕೇಟ್. ಯು ಗಿವ್ ದಿಸ್ ಮಚ್ ಮನಿ, ಯು ಗೆಟ್ ಸೀಟ್. ಯೋಗ್ಯತೆ ಅನುಸಾರವಾಗಿ ಸಿಗೋದು ಒಂದು ರೀತಿ. ಆದರೆ ಇವತ್ತು ನಮ್ಮ ಮನೋವೃತ್ತಿ ಚೇಂಜ್ ಆಗ್ತಾ ಇರೋದು ಎಲ್ಲಿವರೆಗೆ ಬರ್ತಾ ಇದೆ ಅಂದರೆ, ವಿ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಮೆಕನೈಸ್ಡ್. ಮಷಿನ್ ವರ್ಲ್ಡಲ್ಲಿ ನಮ್ಮ ಒಂದು ಸ್ಥಿತಿಗತಿಗಳು ಸಹ ಮೆಕ್ಯಾನಿಕ್ ಆಗ್ತಾ ಇದೆ. ಹ್ಯೂಮನ್ ಟಚ್ ಏನಿದೆ ಅದರಿಂದ ನಾವು ಬಹಳ ದೂರ ಸರಿತಾ ಇದ್ದೀವಿ. ಈ ಕಾರಣ ಮನುಷ್ಯನಲ್ಲಿ ಅತೃಪ್ತಿ ಜಾಸ್ತಿ ಆಗ್ತಾ ಇದೆ, ಅಸಂತೋಷ ಜಾಸ್ತಿ ಆಗ್ತಾ ಇದೆ. ಕೆಲವು ಕ್ಷಣಗಳೇ ನಾವು ಯಾರನ್ನಾದ್ರೂ ನೋಡಿದ್ರೂ ಸಹ, ಆಹಾ ಇವರನ್ನು ನಾವು ಇವತ್ತು ಭೇಟಿ ಮಾಡಿದ್ವಿ, ನಮಗೆ ತುಂಬ ಆನಂದ ಆಯಿತು, ಬಹಳ ಖುಷಿಯಾಯಿತು. ಯಾರೇ ನಮ್ಮ ಮನೆಗೆ ಬಂದಾಗ ಬಹುಶಃ ನಾವು ಬಹಳಷ್ಟು ವೆರೈಟಿ ಊಟ ತಿಂಡಿ ಅದು ಕೊಡದೇ ಇದ್ರೂ ಪರವಾಗಿಲ್ಲ, ಏನಿದೆಯೋ ಅದನ್ನೇ ಪ್ರೀತಿಯಿಂದ ನಾವು ಕೊಡುವಂಥ ಮನೋಭಾವ ಇಟ್ಕೊಂಡಾಗ ಅಲ್ಲಿ ರಿಲೇಷನ್ಸಲ್ಲಿ ಸ್ವೀಟ್ನೆಸ್ ಇರುತ್ತೆ. ದಟ್ ಈಸ್ ದ ಟ್ರೂ ಬ್ಯೂಟಿ ಆಫ್ ಲೈಫ್. ಇಲ್ಲ ಅಂದರೆ ನಮ್ಮ ಪ್ರತಿನಿತ್ಯ ಜೀವನ ಒಂದು ರೀತಿ ಡ್ರೈನೆಸ್. ಅದಕ್ಕೆ ಏನು ಹೇಳ್ತೀವಿ, ಸುಖ ಅದರಲ್ಲೇನೂ ಟೇಸ್ಟ್ ಇಲ್ಲ. ಮಷೀನಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇರುವಂಥ ಕಂಪ್ಯೂಟರ್ ಫಿಕ್ಸ್ ಮಾಡಿಬಿಟ್ರೆ ಅದು ತನ್ನಾಗೆ ತನ್ನ ಕೆಲಸ ಮಾಡ್ತಾ ಇರ್ತದೆ. ಹಾಗೆ ಇವತ್ತು ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಹಣ ಸಂಪಾದಿಸ್ತಾನೆ, ಬರ್ತಾನೆ. ಸಿ, ದಿಸ್ ಈಸ್ ಬಿಕಮಿಂಗ್ ಲೈಕ್ ಮಷೀನ್ ಟೈಪ್ ಲೈಫ್. ಅಲ್ಲಿ ಭಾವನೆಗಳಿಗೆ, ತಮ್ಮ ಗಿವ್ ಆ್ಯಂಡ್ ಟೇಕ್ ಪಾಲಿಸಿಗೆ ಯಾವುದೇ ರೀತಿ ಬೆಲೆ ಇಲ್ಲದಂಗೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ವಿಶಿಷ್ಟವಾದಂಥ ಮೌಲ್ಯ, ರೆಸ್ಪೆಕ್ಟ್, ಗೌರವ ಏನಿದೆ ಅದನ್ನು ನೋಡಿ ಕೆಲವೊಂದು ಪ್ರಾಣಿಗಳಿಗೂ ಅನ್ವಯಿಸುತ್ತೆ. ಬಹುಶಃ ಕೆಲವೊಂದು ಆಹಾರ ಕೆಲವು ಪ್ರಾಣಿಗಳಿಗೆ ಕೊಟ್ಬಿಟ್ಟು ತಿನ್ನೋದೇ ಇಲ್ಲ, ಅದಕ್ಕೆ ಪ್ರೀತಿಯಿಂದ ಗೌರವದಿಂದ ಕೊಟ್ಟಾಗ ಅದು ಸ್ವೀಕಾರ ಮಾಡುತ್ತೆ. ಇಂಥ ಪ್ರಾಣಿಗಳನ್ನು ನಾವು ನೋಡಿದ್ದೇವೆ. ಅಂದಮೇಲೆ ಮನುಷ್ಯನ ಒಂದು ಆಂತರಿಕ ಸ್ಥಿತಿಯಲ್ಲಿ ಎಷ್ಟೊಂದು ಗೌರವದ ಕ್ವಾಲಿಟಿ ಇರಬೇಕು. ಇದನ್ನು ನಮ್ಮಲ್ಲಿ ಬೆಳೆಸ್ಕೊಂಡಾಗ ನೋಡಿ ಅದ್ಭುತವಾದ ಬದಲಾವಣೆ ಏನಾಗುತ್ತೆ. ನಮ್ಮ ಒಂದು ಮನೆಯ ವಾತಾವರಣ, ನಮ್ಮ ಜೀವನದಲ್ಲಿ ಪರಿಸರ ಏನಿದೆ ಅದು ಸಕಾರಾತ್ಮಕವಾಗಿ ಬದಲಾವಣೆ ಆಗುತ್ತೆ. ಆಗ ಬೇರೆಯವರಿಂದ ಏನೇ ನಾವು ಕೆಲಸ ಮಾಡಿಸ್ಕೊಳ್ಬೇಕು ಸಹಜವಾಗುತ್ತೆ. ಆದರೆ ರೆಸ್ಪೆಕ್ಟ್ ಯಾರು ಕೊಡಬಲ್ಲರು ಬೇರೆಯವ್ರಿಗೆ? ಹೇಳ್ತಾರೆ, ದ ಒನ್ ಹೂ ಈಸ್ ಹ್ಯಾವಿಂಗ್ ಬಿಗ್ ಹಾರ್ಟ್ ಕ್ಯಾನ್ ಓನ್ಲಿ ಲವ್ ಆ್ಯಂಡ್ ರೆಸ್ಪೆಕ್ಟ್ ಅದರ್ಸ್. ಸಂಕುಚಿತ ಮನೋಭಾವನೆ ಇರುವಂಥವರು, ನ್ಯಾರೋ ಮೈಂಡ್ ಪೀಪಲ್, ಅವರು ಬೇರೆಯವರನ್ನು ಪ್ರೀತಿ ಗೌರವದಿಂದ ಕಾಣಲಿಕ್ಕಾಗಲ್ಲ. ಹಾಗಾದರೆ ನಾವೆಲ್ಲರೂ ಸಹ ನಮ್ಮ ಒಂದು ಹೃದಯವನ್ನು, ವಿಶಾಲ ಹೃದಯವನ್ನು ಮಾಡ್ಕೊಳ್ಳೋದು ಅಂದರೆ ಅರ್ಥ ಏನು? ಯಾರು ಹೇಗಿದ್ದರೆ ಹಾಗೆ ಅವರನ್ನು ಸ್ವೀಕರಿಸಬೇಕು. ನಮ್ಮಲ್ಲಿ ಪ್ರೀತಿ, ರೆಸ್ಪೆಕ್ಟ್ ಯಾರಿಗೆ ಕೊಡ್ತೀವಿ, ನಾವು ಯಾರನ್ನು ಲೈಕ್ ಮಾಡ್ತೀವಿ ಅವ್ರಿಗೆ ಕೊಡ್ತೀವಿ, ಬೇರೆಯವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ ಲೈಕ್ ಮಾಡ್ತಾ ಇಲ್ಲ ಅಂದರೆ ಅವರಲ್ಲಿ ಏನೋ ನ್ಯೂನತೆ ನೋಡ್ತೀವಿ. ಐ ಡಿಸ್ಲೈಕ್ ದಿಸ್ ಪರ್ಸನ್, ಐ ಹೇಟ್ ದಿಸ್ ಪರ್ಸನ್, ಐ ಡೋಂಟ್ ಲೈಕ್ ದಿಸ್ ಪರ್ಸನ್ ಅಂತೀವಿ. ಈ ವ್ಯಕ್ತಿ ನನಗಿಷ್ಟ ಇಲ್ಲ, ಆ ವ್ಯಕ್ತಿ ನೋಡಿದ್ರೆ ನಂಗೆ ಕೋಪ ಬರುತ್ತೆ ಅಂತೀವಿ. ಯಾಕೆ? ಏನು ನೋಡ್ತೀವಿ ಆ ವ್ಯಕ್ತಿಯಲ್ಲಿ ಅಂದರೆ ಅವರಲ್ಲಿರುವಂಥ ಯಾವುದೋ ನೆಗೆಟಿವ್ ನೋಡ್ತೀವಿ. ಯಾವಾಗ ಅವರಲ್ಲೇ ನೆಗೆಟಿವ್ ನೋಡ್ತೀವೋ ಆ ನೆಗೆಟಿವ್ ನನ್ನಲ್ಲೂ ಇದೆ ಅಂತ ಸ್ವೀಕಾರ ಮಾಡಬೇಕು. ಬಹುಶಃ ನನ್ನ ದೃಷ್ಟಿಕೋನ ಅವರಲ್ಲಿರುವಂಥ ನೆಗೆಟಿವ್ ಕ್ವಾಲಿಟಿ ಮೇಲೆ ಹೋಗ್ತಾ ಇದೆ. ಇನ್ನೊಂದು ಮುಖದಲ್ಲಿ ಅವರಲ್ಲಿ ಯಾವುದು ಪಾಸಿಟಿವ್ ಇದೆ ಅದನ್ನು ನಾವು ನೋಡೋದೇ ಇಲ್ಲ. ಆ ಮುಂದೆ ಇರುವಂಥ ಇನ್ನೊಂದು ಮುಖದಲ್ಲಿರುವಂಥ ಪಾಸಿಟಿವ್ ವ್ಯಾಲ್ಯೂನ ನೋಡಿದಾಗ ಆಗ ಪ್ರತಿಯೊಬ್ಬ ವ್ಯಕ್ತಿಯೂ ನನಗೆ ಇಷ್ಟವಾಗ್ತಾರೆ. ಯಾಕೆ? ರೆಸ್ಪೆಕ್ಟ್ ಕೊಡಬೇಕಾದಾಗ ಒಂದು ರೀತಿ ರೆಸ್ಪೆಕ್ಟ್ ಕೊಡ್ತೀವಿ ಹೊರಗೆ, ನನ್ನ ಕೆಲಸ ಆಗಬೇಕು ಅದಕ್ಕೋಸ್ಕರ ಇವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಬುದ್ಧಿಯಿಂದ ಮಾತ್ರ. ಆದರೆ ಮನಸಾರೆ ಅವರಿಗೆ ನಾನು ರೆಸ್ಪೆಕ್ಟ್ ಕೊಡಲ್ಲ. ಬಟ್ ಇಲ್ಲಿ ನಾವು ಭೌತಿಕವಾಗಿ ಬಾಹ್ಯ ರೂಪದಲ್ಲಿ ನಾವು ಎಷ್ಟೇ ಅವ್ರಿಗೆ ಹೂವನ್ನಾರು ಹಾಕ್ಬೋದು, ಒಳ್ಳೆ ಶಬ್ದ ಹೇಳ್ಬೋದು, ಇದೆಲ್ಲ ಆಗ್ಬೋದು, ಆದರೆ ಅದು ಮನಸ್ಸಿಗೆ ಟಚ್ ಆಗೋದಿಲ್ಲ. ಆದ್ದರಿಂದ ಫ್ಲ್ಯಾಟ್ರಿಂಗ್ ಅಂತಾರಲ್ಲ, ಅವ್ರು ಸುಮ್ಗೆ ಬಾಯಿಂದ ಹೊಗಳಿದ್ರಪ್ಪ, ಮನಸ್ಸಲ್ಲಿ ಏನಿಲ್ಲ, ನಿಜವಾಗ್ಲೂ ಗೊತ್ತಾಗತ್ತೆ.
ಸೊ ಆ ಕಾರಣ ನಮ್ಮ ಲೈಫಲ್ಲಿ ಎರಡು ಮುಖಗಳಾಗ್ಬಿಡುತ್ತೆ. ವಿ ಆರ್ ಪ್ರಿಟೆಂಡಿಂಗ್, ನಾವು ಹೊರಗಡೆ ಒಂದು ಒಳಗಡೆ ಒಂದು. ಸೊ ಇದರಿಂದ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಸ್ಲೋ ಆಗಿ ಬೇರೆಯವರಿಂದ ನಮ್ಮ ವ್ಯಾಲ್ಯೂ ಅಥವಾ ನಮ್ಮ ಮೌಲ್ಯ, ನಮ್ಮ ಒಂದು ರೆಸ್ಪೆಕ್ಟ್ ಅಥವಾ ನಮ್ಮ ಒಂದು ಯಾವ ಮಹತ್ವ ಏನಿದೆ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಬೇರೆಯವರಲ್ಲಿ ವಿಶ್ವಾಸ ನಮ್ಮ ಮೇಲೆ ಏನಿರಬೇಕು ಅದನ್ನು ಕಳ್ಕೊಳ್ತೀವಿ. ಅದರಿಂದ ಇವತ್ತು ಮನುಷ್ಯನ ಜೀವನದಲ್ಲಿ ಆತಂಕಗಳು ಜಾಸ್ತಿ. ಏನದು ಆತಂಕಗಳು ಅಂತಂದರೆ, ಯಾರ ಮೇಲೆ ಯಾರಿಗೆ ಗೌರವನೇ ಇಲ್ಲದೆ ಇದ್ದಾಗ ಏನೊಂದು ನಾವು ಅವ್ರಿಗೆ ಹೇಳಲಿಕ್ಕೂ ಕಷ್ಟ ಆಗ್ತದೆ, ಅವರ ಜೊತೆ ಯಾವುದೊಂದು ಹಂಚ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ಯಾವ ಭಾವನೆಯಿಂದ ತಗೊಳ್ತಾರೋ. ಅದರಿಂದ ಮನುಷ್ಯ ಇವತ್ತೇನಾಗ್ತಾನೆ, ತನ್ನಲ್ಲಿರುವಂಥ ಭಾವನೆಗಳು, ದುಃಖ ದುಮ್ಮಾನಗಳನ್ನು ಒಳಗೊಳಗೆ ಇಟ್ಕೊಳ್ತಾ ಇದ್ದಾನೆ. ಯಾರ ಹತ್ರ ಹಂಚ್ಕೊಳ್ಳೋದು? ಯಾರು ನನಗೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ, ಯಾರು ನನಗೆ ಗೌರವದಿಂದ ನೋಡ್ತಾರೆ ಈ ಮಾತನ್ನು ಹೇಳಿಬಿಟ್ರೆ ಅನ್ನುವಂತಹ ಒಂದು ಪ್ರಶ್ನೆ. ಅದಕ್ಕಾಗಿ ಆತ್ಮೀಯರೇ, ಬನ್ನಿ, ನಮ್ಮಲ್ಲಿ ಇವತ್ತಿನಿಂದ ಆ ಒಂದು ಗೌರವ, ಸನ್ಮಾನ, ನಾವು ಸನ್ಮಾನ ಕೊಡಲಿಕ್ಕೆ ಏನೊಂದು ಖರ್ಚು ಮಾಡಬೇಕಾಗಿಲ್ಲ. ಬೇರೆಯವರಿಗೆ ಒಂದು ವರ್ಡ್ ಆಫ್ ರೆಸ್ಪೆಕ್ಟ್ ಕೊಡಲಿಕ್ಕೆ ಒಂದು ಶಬ್ದ, ನೀನು, ನೀವು, ತಾವು, ಇದರಲ್ಲೇನು ಬದಲಾವಣೆ ಇದೆ? ನೀನು ಅಂದ ತಕ್ಷಣ ಆ ವ್ಯಕ್ತಿಗೆ ಒಂದು ರೀತಿ ಅಗೌರವ ಅನಿಸುತ್ತೆ. ನೀವು, ತಾವು ಅಂದ ತಕ್ಷಣ ಖುಷಿಯಾಗತ್ತೆ. ಯಾಕೆ, ನನ್ನನ್ನು ನೀವು ಅಂತ ಕರೆದ್ನಲ್ಲ. ನೋಡಿ, ಇಷ್ಟೇ ಬದಲಾವಣೆ. ಮೊದಲು ನೀವು ಯಾವುದೇ ಒಂದು ಕಾರ್ಯದಲ್ಲಿ ನೀವು ಮೊದಲು ಅಂದುಬಿಟ್ಟಾಗ ಆ ವ್ಯಕ್ತಿ ಖುಷಿಯಾಗುತ್ತೆ. ನಾನೇ ಮುಂದೆ ಹೋಗಬೇಕು, ನಾನೇ ಎಲ್ಲದರಲ್ಲೂ ಮುಂದೆ ಇರಬೇಕು ಅಂದಾಗ ಎಲ್ಲರೂ ನಮ್ಮಿಂದ ದೂರ ಆಗ್ತಾರೆ. ಸೊ ಇಷ್ಟು ಪರಿವರ್ತನೆ ತೊಗೊಂಡು ಬರಲಿಕ್ಕೆ ನಮ್ಮಲ್ಲಿ ಮನೋಭಾವನೆ ಶ್ರೇಷ್ಠವಾಗಿರಬೇಕು. ಎಲ್ಲರ ಬಗ್ಗೆ ಒಂದು ಸುಂದರವಾದ ವಿಚಾರ ಮಾಡೋಣ. ಪ್ರತಿಯೊಂದು ವ್ಯಕ್ತಿ ಸನ್ಮಾನಕ್ಕೆ ಅರ್ಹನಾಗಿದ್ದಾನೆ. ಈ ಸೃಷ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಭಗವಂತ ಪ್ರಭುವಿನ ಮಕ್ಕಳಾಗಿದ್ದಾರೆ. ಅವರೆಲ್ಲರಿಗೂ ತಮ್ಮದೇ ಆದ ಸ್ಥಾನವಿದೆ, ತಮ್ಮದೇ ಆದಂಥ ವಿಶೇಷತೆ ಇದೆ, ತಮ್ಮದೇ ಆದಂತಹ ಒಂದು ಸ್ಪೆಷಾಲಿಟಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ. ನನಗೆ ಅದು ಕಾಣಿಸ್ತೇ ಇರ್ಬೋದು, ಆದರೆ ಅವರಲ್ಲಿ ಇದೆ, ಅದನ್ನು ನಾನು ಗೌರವಿಸ್ತೀನಿ. ಸೊ ಇಂಥ ಒಂದು ಶುದ್ಧ ಮನೋಭಾವನೆಯನ್ನು ನಾವು ರೂಪಿಸ್ಕೊಂಡಾಗ ಚಿಕ್ಕವರಾಗಲಿ, ದೊಡ್ಡವರಾಗಲಿ, ನಮ್ಮವರಾಗಲಿ, ಬೇರೆಯವರಾಗಲಿ ಎಲ್ಲರನ್ನು ನಾವು ಆತ್ಮಗೌರವ, ಇದಕ್ಕೆ ಹೇಳ್ತಾರೆ ಆತ್ಮಗೌರವ ಅಂಥೇಳಿ. ಸ್ಥೂಲದಲ್ಲಿ ಭಿನ್ನತೆ ಇರ್ಬೋದು, ಜಾತಿ, ಮತ, ಧರ್ಮ, ಶಬ್ದ, ವೇಷ, ಭೂಷಣ, ಕಲೆಗಳು, ಸ್ಥಾನಮಾನಗಳು ಎಲ್ಲದರಲ್ಲೂ ಭಿನ್ನತೆ ಇರ್ಬೋದು. ಇದೆಲ್ಲ ಒಂದು ಕಡೆ ಇಟ್ಟು ಕೇವಲ ಆತ್ಮದ ದೃಷ್ಟಿಯಲ್ಲಿ ನೋಡಿದಾಗ ಆ ಆತ್ಮಕ್ಕೆ ಗೌರವ ಕೊಡಬಹುದು ನಾವು. ಇದನ್ನು ನಾವು ಯಾವಾಗ ಅಭ್ಯಾಸ ಮಾಡ್ತೀವಿ, ನಮ್ಮಿಂದ ಯಾವುದೇ ರೀತಿಯ ಬೇರೆಯವರಿಗೆ ಹರ್ಟ್ ಮಾಡೋದಾಗಲಿ, ದುಃಖ ಕೊಡುವಂಥದ್ದಾಗಲಿ ಅಂತಹ ಹಿತ ಕರ್ಮಗಳಾಗಲ್ಲ. ಇದರಿಂದ ಅವರ ಮನಸ್ಸನ್ನು ನಾವು ಹಗುರ ಮಾಡ್ಬೋದು. ನಮ್ಮೊಂದಿಗೆ ಎಲ್ಲರೂ ಸರಿಸಮಾನವಾಗಿರುವಂತಹ ಮನೋವೃತ್ತಿಯನ್ನು ನಾವು ಬೆಳೆಸ್ಕೊಳ್ಬೋದು. ಮೌಲ್ಯ, ಗೌರವ. ಅನ್ಯರನ್ನು ಗೌರವಿಸುವುದು ಎಂದರೆ ಅನ್ಯರಲ್ಲಿ ಇರುವ ವಿಶೇಷ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರಶಂಸೆ ಮಾಡುವುದು. ಚಿಂತನೆ: ನಾನು ಸದಾ ಅನ್ಯರನ್ನು ನಮ್ಮ ವಿಚಾರಗಳಂತೆ, ಅಪೇಕ್ಷೆಗಳಂತೆ ಬದಲಾಗಲಿ ಎಂದು ಬಯಸುತ್ತೇನೆ. ಆದರೆ ಯಾವಾಗಲೂ ನಾನು ಬಯಸಿದಂತೆ ಬದಲಾವಣೆ ಆಗುವುದಿಲ್ಲ. ಇದರಿಂದ ಅತೃಪ್ತಿ ಮತ್ತು ಅಸಂತೋಷವಾಗುತ್ತದೆ. ಅಭ್ಯಾಸ: ನಾನು ಮತ್ತು ನನ್ನ ಸುತ್ತಮುತ್ತ ಇರುವ ವ್ಯಕ್ತಿಗಳು ಎಲ್ಲರೂ ಭಿನ್ನ ಭಿನ್ನರಾಗಿದ್ದಾರೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ವಿಶಿಷ್ಟವಾಗಿದ್ದಾರೆ ಹಾಗೂ ಅದ್ಭುತ ಕಲೆಗಳನ್ನು, ವಿಶೇಷತೆಗಳನ್ನು ಹೊಂದಿದ್ದಾರೆ. ನಾನು ಯಾವಾಗ ಅನ್ಯರಿಗೂ ಈ ದೃಷ್ಟಿಯಿಂದ ನೋಡುತ್ತೇನೆ, ಆಗ ನಾನು ಯಾವುದೇ ಪರಿವರ್ತನೆ ನನ್ನ ಅಪೇಕ್ಷೆಯಂತೆ ಅವರಿಂದ ಅಪೇಕ್ಷಿಸುವುದಿಲ್ಲ. ಆದರೆ ನನಗೆ ಅವರು ಯಾರು ಎಂಬ ಅರಿವು ಮೂಡುವುದರಿಂದ ಅವರ ಮುಂದೆ ಅವರನ್ನು ಸದಾ ಗೌರವವನ್ನು ನೀಡುವಂತಹ ಸನ್ಮಾನವನ್ನು ನೀಡಲು ಯೋಗ್ಯರೆಂದು ತಿಳಿಯುತ್ತೇನೆ. ವ್ಯಾಲ್ಯೂ, ರೆಸ್ಪೆಕ್ಟ್. To respect other people is to understand and appreciate their unique qualities. Contemplation. We expect others to change to fit in with our own expectations and values. Yet, often we find that nothing changes in the way we want it to. This creates irritation and discontentment. Application.
I need to understand that every person around me is different. Everyone is unique and has amazing qualities and talents. When I look at others in this way, I no longer expect them to change according to my wishes, but instead find that I respect them for who they are. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಇದುವೇ ಸತ್ಯ ಶಾಂತಿ ಸತ್ಯ ಶಾಂತಿ ಅವಿನಾಶಿ ಶಾಂತಿ ನಿತ್ಯ ಶಾಂತಿ ನಿತ್ಯ ಶಾಂತಿ. ಶಾಂತಿ ಓಂ 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 ಶಾಂತಿ. ಶಾಂತಿಯ